ನಮ್ದು ಇಪ್ಪಂಜನೆಯ ವಾರ್ಡು. ನಮ್ಗಳಿಗೆ 15-20 ದಿವಸದಿಂದ ನೀರಿಲ್ಲ. ಒಂದ್ ಕಸ ಎತ್ತಲ್ಲ, ಒಂದ್ ಮೋರಿ ಕ್ಲೀನಿಂಗ್ ಇಲ್ಲ, ಒಂದ್ ಕರೆಕ್ಟ್ ಆಗಿ ನೀರ್ ಬಿಡಲ್ಲ. ನೀರ್ ಕೇಳಿದ್ರೆ ಅವ್ರನ್ನ ಕೇಳಿ ಇಲ್ಲ ಇವ್ರನ್ನ ಕೇಳಿ. ಓಟ್ ಕೊಡ್ರಿ ಅಂತ ಬರ್ತಾರಲ್ವಾ, ಅವಾಗ ಕೇಳಿದ್ರೆ ನಾವು ಮಾಡ್ಕೊಡ್ತೀವಿ ನಾವಿಲ್ವಾ ಅಂತಾರೆ. ಇವಾಗ ಕೇಳಕ್ ಹೋದ್ರೆ ಕಣ್ಣಿಗೆ ಕಾಣಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಇವಾಗ ಕೇಳಕ್ಕೆ ಅವ್ರು ನಮ್ ಕಷ್ಟ ಕೇಳ್ಬೇಕು ತಾನೆ. ನೀರ್ ಬಿಲ್ ನೋಡಿದ್ರೆ 11,000 ರೂಪಾಯಿ ನೀರ್ ಬಿಲ್ ಹಾಕೋರೆ. ನೀರ್ ಬಿಲ್ ಕಟ್ಲೇಬೇಕು ಅಂತಾರೆ. ನೀರ್ ನೋಡ್ರೆ 15,000 ನೀರ್ ಬಿಡಲ್ಲ. ನೀರಿಲ್ಲದೆ ಜನ ಪ್ರತಿಭಟನೆಗಿಳಿದಿದ್ದಾರೆ. ಇದು ನೆನಮಂಗಲ ನಗರಸಭೆ ವ್ಯಾಪ್ತಿಯ ಇಪ್ಪೆ ಆಂಜನೇಯ ಸ್ವಾಮಿ ಲೇಔಟ್ನ ಸಾರ್ವಜನಿಕರ ಅಳಲು ಅಂದ್ರೆ ತಪ್ಪಾಗ್ಲಾರದು. ಒಂದೆಡೆ ಬಿರು ಬೇಸಿಗೆಯಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ, ಇನ್ನೊಂದೆಡೆ ನೀರಿಲ್ಲದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ನೆನಮಂಗಲ ನಗರಸಭೆ ವ್ಯಾಪ್ತಿಗೆ ಬರುವ ಹಲವಾರು ವಾರ್ಡ್ಗಳ ಪರಿಸ್ಥಿತಿ ಇದೇ ತರ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನೀರಿಗೆ ಅದೆಷ್ಟು ಹಾಹಾಕಾರ ಉದ್ಭವಿಸಬಹುದು ಎಂಬುದು ಈಗಲೇ ಊಹಿಸಿಕೊಳ್ಳಬಹುದಾಗಿದೆ. ನಮ್ದು ಇಪ್ಪಂಜನೆಯ ವಾರ್ಡು. ನಮ್ಗಳಿಗೆ 15-20 ದಿವಸದಿಂದ ನೀರಿಲ್ಲ. ಮತ್ತೆ ಟ್ಯಾಂಕರ್ ಓಡಿಸೋ ಅಷ್ಟು ಕೆಪಾಸಿಟಿನೂ ನಮ್ಗಿಲ್ಲ. ನಾವು ಇದ್ರಲ್ಲಿ ನಾವು ಮಕ್ಕಳು ಮರಿ ಇರೋರು ಎಲ್ಲ ಅವ್ರು ಕೇಳಿದ್ರೆ ಇವ್ರನ್ನ ಕೇಳಿ, ಇವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಿ. ಅದೊಂದೇ ಪ್ರಾಬ್ಲಮ್ ಅಲ್ಲ ಸರ್, ಪ್ರತಿಯೊಂದು ಪ್ರಾಬ್ಲಮ್ಮೇ ನಮ್ಮ ಏರಿಯಾಗಳಲ್ಲಿ. ಒಂದ್ ಕಸ ಎತ್ತಲ್ಲ, ಒಂದ್ ಮೋರಿ ಕ್ಲೀನಿಂಗ್ ಇಲ್ಲ, ಒಂದ್ ಕರೆಕ್ಟ್ ಆಗಿ ನೀರ್ ಬಿಡಲ್ಲ. ನೀರ್ ಕೇಳಿದ್ರೆ ಅವ್ರನ್ನ ಕೇಳಿ ಇಲ್ಲ ಇವ್ರನ್ನ ಕೇಳಿ. ಇಲ್ಲ ಅಲ್ಲಿ ಪೈಪ್ ಹೊಡೆದೋಗಿದೆ, ಇಲ್ಲಿ ವಾಲ್ ಹೊಡೆದೋಗಿದೆ, ಅದಿಲ್ಲ ಇದಿಲ್ಲ ಬರೇ ಇದೆ ಕಂಪ್ಲೇಂಟ್ಸ್ ಹೇಳ್ತಾರೆ ಹೊತ್ತು. ಬಂದು ಅದನ್ನ ಸರಿ ಮಾಡಿ ನೀರ್ ಬಿಡೋಂಥದ್ದು ಯಾವ್ದು ಕೆಲ್ಸನೂ ಅದು ನಡೀತಿಲ್ಲ ಸರ್ ನಮ್ಮ ಏರಿಯಾಗಳಲ್ಲಿ. ಅದಕ್ಕೆ ನಾವು ನೀರ್ ಬೇಕು ಅಂತ ಇಡೀ ನಮ್ಮ ವಾರ್ಡ್ ಎಲ್ಲವರೆಲ್ಲ ಬಂದಿದೀವಿ ಸರ್ ಇಲ್ಲಿ ಮಾತಾಡಕ್ಕೆ. ಆದ್ರೆ ಅಧಿಕಾರಿಗಳು ಮಾತ್ರ ಒಬ್ರು ಬಂದು ಏನು ನಿಮ್ ಕಷ್ಟ ಅಂತ ಓಟ್ ಕೇಳಕ್ ಮಾತ್ರ ಎಲ್ಲಾರು ಬರ್ತಾರೆ ಸರ್ ಕರೆಕ್ಟ್ ಆಗಿ. ನಿಮ್ಗೆ ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತ. ಅಲ್ಲಿ ಯಾವ್ದೇ ಕೆಲ್ಸನೂ ನೀಟಾಗಿ ನಡೀತಿಲ್ಲ ಸರ್ ಅಲ್ಲಿ. ಅದಕ್ಕೋಸ್ಕರ ನೀರ್ ಪ್ರಾಬ್ಲಮ್ ಇದೆ. ನೀರ್ ಪ್ರಾಬ್ಲಮ್ಗೋಸ್ಕರ ನಾವೆಲ್ಲ ಬಂದಿದೀವಿ ಸರ್ ಇಲ್ಲಿ ಮಾತಾಡಕ್ಕೆ. ಕೇಳಕ್ ಹೋದ್ರೆ ಕೌನ್ಸಿಲರ್ ಕೇಳ್ರಿ ಅಂತಾರೆ, ಕೌನ್ಸಿಲರ್ ಕೇಳ್ರೆ ಕಪಾಲಿ ಹಣ್ಣನ್ ಕೇಳ್ರಿ ಅಂತಾರೆ, ಕಪಾಲಿ ಹಣ್ಣನ್ ಕೇಳಿದ್ರೆ ಕೌನ್ಸಿಲರ್ ತಾನೇ ಓಟ್ ಆಗಿರೋದು ಕೇಳ್ರಿ ಅಂತಾರೆ. 15 ದಿವಸದಿಂದ ನೀರ್ ಬಂದಿಲ್ಲ. ಮಕ್ಳು ಮರಿ ಇರೋರು ನಾವ್ ಏನ್ ಮಾಡ್ಬೇಕಲ್ಲಿ? ನಾವೇನ್ ಡೈಲಿ ಟ್ಯಾಂಕರ್ ಅಲ್ಲಿ ಹೊಡ್ಸಕ್ ಆಗುತ್ತಾ? ನಾವು ಬಡವರು 500 ರೂಪಾಯಿ ಕೊಟ್ಟು ಟ್ಯಾಂಕರ್ ಅಲ್ಲಿ ಹೊಡ್ಸೋ ಶಕ್ತಿ ನಮ್ಗಿಲ್ಲ. ನೆಲ್ಲಿ ನೀರ್ನ ಕಾಯ್ಕೊಂಡ್ ಕೂತಿರೋರು 15 ದಿವಸ ನೀರಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಲ್ಲಿ? ಅವ್ರಿಗೆ ಬೇಕಾದ್ರೆ ನೈಟ್ ಎಲ್ಲ ಬಿಟ್ಕೊಂತಾರೆ. ಆ ಕಡೆ ನೋಡಿದ್ರೆ ನೀರ್ ಬರ್ತಾ ಇಲ್ಲ. ಸೀನಿಯರ್ ವಾಟರ್ ಮಾತ್ರ ಅದ್ ಬೇರೆ ಲೈನ್ ಬೇರೆ ಕಟ್ ಮಾಡಿದೀವಿ ಅಂತಾರೆ, ಅದು ನೀರ್ ಬಿಡ್ತಾ ಇಲ್ಲ ನಮ್ಗೆ. ಏನ್ ಮಾಡೋದು? ಆ ಕಡೆ ಈಗ ನೀರ್ ಸಮಸ್ಯೆ ಜಾಸ್ತಿ ಆಗಿದೆ. ದಿನೇ ದಿನೇ ನೆನಮಂಗಲ ಬೃಹದಾಕಾರವಾಗಿ ಬೆಳೀತಾ ಇದೆ. ಅದರಲ್ಲಿ ಇಲ್ಲಿನ ನಿವಾಸಿಗಳಿಗೆ ನೀರೊದಗಿಸುವ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಮೇಲಿದೆ. ಸರ್, ನಾವು ಇಪ್ಪೆ ಆಂಜನೇಯ ಸ್ವಾಮಿ ಲೇಔಟ್ 8ನೇ ವಾರ್ಡ್ ಬರುತ್ತಾ. ನಮ್ಮ ಕೆರೆ ಏರಿ ಹಿಂಭಾಗ ಮತ್ತೆ ಇಪ್ಪೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂಭಾಗ ಸುಮಾರು 15 ದಿವಸ ಆಯಿತು. 15 ದಿನ ಆಗಿದೆ. 15 ದಿವಸದಿಂದ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅಧಿಕಾರಿಗಳಿಗೂ ಪ್ರತಿದಿನ ಹೇಳ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ನಾಮಿನಿ ಮೆಂಬರ್ ಆಗಲಿ ಒಬ್ಬರು ಪ್ರತಿದಿನ ಹೇಳ್ತಾ ಇದ್ದಾರೆ. ಈಗಾಗಲೇ ನೆನಮಂಗಲ ಪ್ರದೇಶದ ಹಲವು ಭಾಗಗಳಲ್ಲಿ 1800ರಿಂದ 2000 ಅಡಿಗಳವರೆಗೂ ಬೋರ್ವೆಲ್ ಕೊರೆದರೂ ನೀರು ಸಿಗ್ತಾ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೂ ಅದು ಫ್ಲೋರೋಸಿಸ್ ಕಂಟೆಂಟ್ ಇರುವಂತ ನೀರು. ಈಗಿರ್ಬೇಕಾದ್ರೆ ವೃಷಭಾವತಿ ಎಂಬ ಕೊಳಚೆ ನೀರನ್ನ ತಂದು ಕೆರೆಗಳಿಗೆ ತುಂಬಿಸುತ್ತೇವೆ ಎಂಬುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಗಮನಿಸಬೇಕಾದ ವಿಚಾರ. ಮತ್ತೊಂದೆಡೆ ಕಾವೇರಿ ಅಥವಾ ಹೇಮಾವತಿ ಅಥವಾ ಎತ್ತಿನಹೊಳೆ ಅಥವಾ ಅಗತ್ಯವಿರುವ ನದಿಗಳ ನೀರನ್ನ ತಂದು ಕೆರೆಗಳಿಗೆ ತುಂಬಿಸುವಂತಹ ಚಿಂತನೆ ಯಾಕೆ ಮಾಡಬಾರ್ದು? ಯಾವುದೇ ಸರ್ಕಾರ ಬರಲಿ,
ಯಾವೊಬ್ಬ ಜನಪ್ರತಿನಿಧಿಯಾಗ್ಲಿ ಸಾರ್ವಜನಿಕರ ಮೂಗಿಗೆ ತುಪ್ಪ ಸವರೋ ಕೆಲಸ ಬಿಟ್ರೆ ಇನ್ನೇನ್ ಮಾಡಿದ್ದಾರೆ? ಯಾವಾಗ ನಮ್ಮ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳೋದಿಲ್ವೋ, ಗಟ್ಟಿಯಾಗಿ ಪ್ರತಿಭಟಿಸೋದಿಲ್ವೋ, ಸರಿಯಾದ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಿಲ್ವೋ, ಅಲ್ಲಿ ತನಕ ಇಂಥ ಪರಿಸ್ಥಿತಿಗಳನ್ನ ಎದುರಿಸಬೇಕಾಗುತ್ತದೆ. ವೋಟ್ ಹಾಕಿ ಗೆಲ್ಸಿರೋರು ನೀವು ಕೊಟ್ಟೋ ಟ್ಯಾಕ್ಸ್ ಇಂದ ಸರ್ಕಾರ ನಡೀತಾ ಇರೋದು. ಇನ್ನಾದ್ರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿ. ಈಗ ಇರೋ ಏನ್ ಬೋರ್ ಇತ್ತು, 4-5 ಬೋರ್ ಇತ್ತು, ಆ ನೀರು ನಮ್ಮ ವರ್ಲ್ಡ್ ಇಂದಾನೆ ಬೇರೆ ಪಕ್ಕದ ವರ್ಲ್ಡ್ಗೆಲ್ಲ ಹೋಗ್ತಾ ಇತ್ತು. ಈಗ 2 ಬೋರಲ್ಲಿ ನೀರೇ ಇಲ್ಲ, ಇನ್ನು 2 ಬೋರಲ್ಲಿ ನೀರಿದೆ. ಸ್ವಲ್ಪ ಸಣ್ಣ 1.5 ಇಂಚ್ ಬರ್ತಾ ಇದ್ದಾವೆ ನನ್ನ ಬೋರಲ್ಲಿ. ಆ 2 ಬೋರ್ 1.5 ಇಂಚ್ 2 ಬೋರಲ್ಲಿ ಅಷ್ಟು ವರ್ಲ್ಡ್ ನಾವು ಮೇಂಟೈನ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಟ್ಯಾಂಕರಲ್ಲಿ ಓಡಿಸ್ತಾ ಇದ್ದಾರೆ, 5 ಟ್ಯಾಂಕರ್ ಕಳಿಸ್ತಾ ಇದ್ದಾರೆ ಒಂದು ದಿನಕ್ಕೆ 5 ಟ್ಯಾಂಕರ್ ಯಾವ ಮೂಲಕ ಆಗುತ್ತೆ? ಹಿಂದೆ ಏನು ಬೋರ್ ಹಾಕ್ಸೋದಕ್ಕೆ ಹೇಳಿದ್ವಿ, 2 ಬೋರ್ವೆಲ್ಲು ಆಗಿದ್ನ ಕ್ಯಾನ್ಸಲ್ ಮಾಡಿದ್ದಾರೆ. 2 ರೀಬೋರ್ಗೆ ಹೇಳಿದ್ವಿ, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಸರ್ ಮಾಡಿದ್ದಾರೆ? ಬೋರ್ ಹಾಕಿ ಬೋರ್ ಸ್ಯಾಂಕ್ಷನ್ ಆಗಿದ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ? ಆಮೇಲೆ ಸೀನೀರು 6 ತಿಂಗಳಿಂದ ಅದಕ್ಕೆ ಮುಂಚೆ ಎಲ್ಲ ಸೀನೀರು ಬರ್ತಾ ಇತ್ತು. 6 ತಿಂಗಳಿಂದ ಈಚೆಗೆ ಸೀನೀರು ಕಟ್ ಮಾಡಿದ್ದಾರೆ. ಏನು ಉದ್ದೇಶಕ್ಕೋಸ್ಕರ ಕಟ್ ಮಾಡಿದ್ದಾರೆ? ಅದು ನಮ್ಮ ವರ್ಲ್ಡ್ಗೆ ಕಟ್ ಮಾಡಿದಾರಲ್ಲ, ಬೇರೆ ವರ್ಲ್ಡ್ಗೆಲ್ಲ ಓಡ್ತಾ ಇದೆ. ಸೀನಿಯರ್ ಇಲ್ಲ ಅಂದಿರಿ, ಯಾರು ವರ್ಲ್ಡ್ ಬೇಡ ಅವರು ನಮ್ಮ ವರ್ಲ್ಡ್ಗೆ ಮಾತ್ರ ಕಟ್ ಮಾಡಿದಾರಲ್ಲ, ಏನು ಉದ್ದೇಶಕ್ಕೋಸ್ಕರ ಕಟ್ ಮಾಡಿದ್ದಾರೆ? ಯಾಕೆ ನಮ್ಮ ವರ್ಲ್ಡಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ನಮ್ಮ ಏರಿಯಾ ಮೆಂಬರ್ ಹೋಗಿ ಕೇಳ್ತಾ ಇಲ್ಲ ಅಂತ ಅವ್ರು ಬಂದು ಏನು ಕೇಳೋದಿಲ್ಲ, ಏನು ಯಾರು ಬಂದು ಕೇಳೋದಿಲ್ಲ ಅಂತ ಕೇಳ್ಗಳಿರ್ಬೇಕು ಅವರು. ಆ ಉದ್ದೇಶಕ್ಕೋಸ್ಕರ ಈ ಸೀನಿಯರ್ ಕಟ್ ಮಾಡಿರ್ಬೇಕು ಅಂತ ನಮ್ಗೆ ಅನಿಸುತ್ತೆ. ಆಮೇಲೆ ಮೊದಲು 1 ತಿಂಗಳಿಗೆ ಒಂದ್ಸರಿ ಕಸ ಎತ್ತವರು ಲಾಟ್ ಹಾಕಿರೋದನ್ನ, ಇವಾಗ 3 ತಿಂಗಳು ಬೇಕು. ಒಂದೊಂದು ರಾಶಿ ಹಾಕ್ತಾರೆ. ಇಡೀ ಫುಟ್ಪಾತಲ್ಲಿ ಏನಕ್ಕೆ ಅಂಗಡಿಗಳು ಇಕ್ತಾರೆ, ಹೋಟ್ಲುಗಳು ಎಲ್ಲ ತಗೊಂಬಂದು ಕಸಗಳನ್ನ ಅಲ್ಲಿ ಹಾಕ್ತಾರೆ. ಯಾಕೆ ನಿಮ್ಗೆ ಏನು ಹೇಳೋಕ್ಕಾಗೋದಿಲ್ವಾ? ಅಧಿಕಾರಿಗಳು ರೂಲ್ಸ್ ಇಲ್ವಾ ನಿಮ್ಗೆ? ಅವ್ರಿಗೆಲ್ಲ ಎಲೆ ಹಾಕ್ಬಾರ್ದು ಅಂತ ಹೇಳಕ್ಕೆ 3 ತಿಂಗಳಿಗೆ ಒಂದ್ಸರಿ ಎತ್ತುತ್ತಾ ಇದ್ದಾರೆ ನೀವು ಅದನ್ನ. ಆಯ್ತಾ, ಅದೆಲ್ಲ ಹಾಳಾಗೋಗ್ಲಿ. ಇವತ್ತು ನೀರಿಲ್ಲ ಅಂತ ನಾವೇನ್ ಮಲ್ಕೋಬೇಕು? ಏನ್ ಮಾಡ್ಬೇಕು ಸರ್? ನಮಗೆ ನೀರು ಬೇಕು. ನಮಗೆ 2 ಬೋರ್ವೆಲ್ ಕೊಡಿಸ್ಬೇಕು. 2 ಬೋರ್ವೆಲ್ 2 ರೀಬೋರ್ ಇದೆ, 2 ರೀಬೋರ್ ಮಾಡಿಸ್ಬೇಕು. ಆಮೇಲೆ ನಮ್ಮ ವಾರ್ಡ್ಗೆ ಸಪ್ರೇಟ್ ಲೈನ್ ಮಾಡ್ಕೊಡ್ಬೇಕು. ಅದು ನಮ್ಮ ಬೇಡಿಕೆ. ಅದ ಬಂದಿಲ್ಲ, ಒಬ್ರು ಬಂದಿಲ್ಲ. ಅರ್ಧ ಗಂಟೆ ಆಯ್ತು ನಿಂತಿದ್ದಾರೆ, ಎಲ್ಲ ಬಿಸಿಲಲ್ಲಿ ನಿಂತಿದ್ದಾರೆ. ನಮ್ಮ ವಾರ್ಡಿನ ಜನ ಎಲ್ಲ ಬಂದಿದ್ದಾರೆ. ಅರ್ಧ ಗಂಟೆ ಆಯ್ತು, ಅಧಿಕಾರಿಗಳು ಒಬ್ರು ಬಂದಿಲ್ಲ ಇನ್ನು. ಹಾಗೆ ಒಂದ್ ವಿಚಾರ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲೇಬೇಕು. ನೀರಿಲ್ಲ ಅಂತ ಪ್ರತಿಭಟಿಸೋ ನಾವು ಖರ್ಚು ಮಾಡಬೇಕಾದ್ರೂ ಯೋಚಿಸಬೇಕು. ಕೇವಲ 1 ಹನಿ ನೀರನ್ನ ನಮ್ಮಿಂದ ಉತ್ಪಾದಿಸಲು ಸಾಧ್ಯವಿಲ್ಲದಿರುವಾಗ ಅನಾವಶ್ಯಕವಾಗಿ ಫೋಲ್ ಮಾಡೋ ಹಕ್ಕು ನಮಗಿಲ್ಲ. ಹಾಗಾಗಿ ನಾವು ಕೂಡ ಬದಲಾಗೋಣ. ನಮ್ಮ ಸಮಾಜವನ್ನು ಇಂತಹ ಅದೆಷ್ಟೋ ವಿಚಾರಗಳಲ್ಲಿ ಎಚ್ಚರಿಸುವ ಮೂಲಕ ಬದಲಿಸೋಣ. ಮುಂಬರುವ ದಿನಗಳಲ್ಲಿ ನೀರಿನ ಅಭಾವವನ್ನ ತಪ್ಪಿಸೋಣ. ನನಗೆ ತಿಳಿದಷ್ಟು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ವಿಡಿಯೋವನ್ನ ನೋಡಿದ ಮೇಲೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಹೋರಾಟ